ದೇವರ ಆತ್ಮನು ನನ್ನೊಂದಿಗೆ ಮಾತನಾಡಿರುವಂತ ನಮ್ಮ ದೇವರು ತನ್ನ ವಾಕ್ಯಗಳನ್ನ ನಮಗೆ ಕಲಿಸಿದಂತ ಆ ಸಂದೇಶವನ್ನೇ ಇವತ್ತು ದೇವರ ಸನ್ನಿಧಿಯಲ್ಲಿ ನಾವು ಧ್ಯಾನಿಸುವುದಕ್ಕಾಗಿ ನಾನು ಇಷ್ಟಪಡುವನಾಗಿದ್ದೇನೆ. ದೇವರಿಗೆ ಪ್ರಥಮವಾಗಿ ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನದ ನೋಡುತ್ತೇವೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ ಎಂಬುದಾಗಿ. ದೇವರಿಗೆ ಸ್ತೋತ್ರ. ಯೇಸು ಸ್ವಾಮಿ ಆತನು ತಾನೇ ಇವತ್ತು ನಮಗೆ ಕೊನೆಯದಾಗಿ ಆತನು ಈ ಲೋಕದಲ್ಲಿ ಶಿಲುಬೆಯ ಮರಣವನ್ನ ಅನುಭವಿಸಿ ಈ ಲೋಕದಿಂದ ಪರಲೋಕಕ್ಕೆ ಆರೋಹಣವಾಗಲ್ಪಡುವುದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರಿಗೆ, ತನ್ನ ಮಕ್ಕಳಿಗೆ ಹೇಳಿರುವಂತ ಅದ್ಭುತವಾದಂತಹ ಮಾತು, ಈ ಮಾತು ಇದಾಗಲ್ಪಟ್ಟಿದೆ. ದೇವರಿಗೆ ಸ್ತೋತ್ರ. ನಿಮ್ಮ ಹೃದಯ ಕಳವಳಗೊಳ್ಳದೆ ಇರಲಿ, ಹೆದರದೆ ಇರಲಿ, ಶಾಂತಿಯಿಂದ ನೀವು ಇರುವವರಾಗಿರಿ ಎಂಬುದಾಗಿ ದೇವರು ತಾನೇ ನಮಗೆ ಹೇಳಿದ್ದಾನೆ. ಯಾಕೆಂದ್ರೆ ಈ ಲೋಕದಲ್ಲಿ ಯೇಸು ಆತನು ಹೋಗಲ್ಪಡುವ ನಂತರ ಈ ಲೋಕದಲ್ಲಿ ನಡೆಯುವಂತ ಒಂದೊಂದು ಘಟನೆಗಳು, ಒಂದೊಂದು ಸಂಗತಿಗಳು, ಒಂದೊಂದು ಬಿರುಗಾಳಿಗಳು, ಒಂದೊಂದು ತೆರೆಗಳು, ಒಂದೊಂದು ಅಲೆಗಳು, ಒಂದೊಂದು ಸಂಗತಿಗಳು ಮಾನವ ಜನಾಂಗವನ್ನ ಇವತ್ತು ಕಳವಳಗೊಳಿಸುವಂತದ್ದಾಗಲ್ಪಟ್ಟಿದೆ, ಇವತ್ತು ಗಲಿಬಿಲಿಗೊಳಿಸುವಂತದ್ದಾಗಿದೆ, ಹೆದರುವ ಹಾಗೆ ಭಯಪಡುವಂತಹ ಸಂಗತಿಗಳ ನಡೆಸಲ್ಪಡುವಂತದ್ದಾಗಿರುವುದರಿಂದಲೇ ಮುಂಚಿತವಾಗಿ ಯೇಸು ಸ್ವಾಮಿ ತನ್ನ ಮಕ್ಕಳಿಗೆ ಆತನು ಹೇಳಿರುವಂತಹ ಒಂದು ಮಾತು, ಯೇಸು ಸ್ವಾಮಿ ತನ್ನ ಭಕ್ತರಿಗೆ ಹೇಳಿರುವಂತಹ ಒಂದು ಅಭಯವಾದ ಮಾತು, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ಹೆದರದೆ ಇರಲಿ. ಯಾವ ಸಂಗತಿಗಾಗಿಯೂ ನಮ್ಮ ಹೃದಯ ಕಳವಳಗೊಳ್ಳದಂತೆ, ಹೆದರದಂತೆ ಇವತ್ತು ನಾವು ಇರುವಂತವರಾಗಿರಬೇಕು. ದೇವರಿಗೆ ಸ್ತೋತ್ರವಾಗಲಿ. ಹೆದರದೆ, ನಾವು ಕಳವಳಗೊಳ್ಳದೆ ನಾವು ಇರುವುದಾಗಿರುವುದಾದರೆ ಕರ್ತನು ನನಗಾಗಿ, ನಮಗಾಗಿ ಆತನು ಪ್ರಾರ್ಥನೆ ಮಾಡಿದ ದೇವರು ಆತನಾಗಿದ್ದಾನೆ.